ನಮಸ್ತೆ ಸರ್. ನಮಸ್ತೆ ಮಹೇಶ್ ಅವರೇ. ಆರಾಮಿದ್ದೀರಾ ಸರ್? ಆರಾಮಾಗಿದ್ದೀನಿ. ಹಾಂ ಸರ್. ಇನ್ನೇನು ಸರ್, ಫೋಟೋಗ್ರಫಿ ಹೇಗೆ ನಡೀತಾ ಇದೆ? 10 ವರ್ಷದಿಂದಗಡೆ ನಮ್ಮ ಪರಿಚಯ. ಹೌದು, ನೀವೊಂದು ಫಂಕ್ಷನ್ನಲ್ಲಿ ನಮ್ಗೆ ಸಿಕ್ಕಿದ್ರಿ. ಹಾಂ ಸರ್, ಅದೇ ಸರ್. ಆರಾಮಾಗಿದೆ. ಅವತ್ತಿಂದ ನೀವು ಇವತ್ತು ಸಿಕ್ಕಿದ್ರಿ ನಮಗೆ. ಹಾಂ, ಅದೇ ಸರ್. ಹೇಗಿದೆ ಸರ್ ಜೀವನ ಫೋಟೋಗ್ರಫಿದು? ಸ್ವಲ್ಪ ಸಾಧಾರಣವಾಗಿ ನಡೀತಾ ಇದೆಯಪ್ಪ. ಅದೇ ಕಷ್ಟದಲ್ಲಿ ನಡೀತಾ ಇದೆ ಸರ್. ನೀವು ಹೇಳ್ದಂಗೆ ಅದೇ 10-15 ವರ್ಷದಿಂದಗಡೆ ಚೆನ್ನಾಗಿತ್ತು. ಈಗ ಸ್ವಲ್ಪ ಆಗ ಏನು ಸರ್ ಡಿಫ್ರೆನ್ಸು? ಇಲ್ಲ, ಆಗ ನೋಡಿ ಫೋಟೋಗ್ರಾಫರ್ಸು ಕಡಿಮೆ ಇತ್ತು, ಕಡಿಮೆ ಜನ ಇದ್ರು ಅವತ್ತು. ಇವತ್ತು ನೋಡಿ ಪ್ರತಿಯೊಬ್ಬರೂ ಇವತ್ತು ಒಂದು ವಿಡಿಯೋ ಮಾಡುವಂಥದ್ದು ಮೊಬೈಲ್ಗಳಲ್ಲಿ ಮತ್ತು ವಿವಿಧ ರೀತಿಯಲ್ಲಿ ಇವತ್ತು ಕಮ್ಯುನಿಕೇಷನ್ ಇವತ್ತು ಬೆಳೆದು ಬಿಟ್ಟಿದೆ ಇವತ್ತು. ಅದರಿಂದ ಇವತ್ತು ಫೋಟೋಗ್ರಾಫರ್ ಅಂತಂದರೆ ಇವತ್ತು ಅವರೇ ತೊಗೊಂಡು ಬಂದು ನಮಗೆ ನೀವು ತೊಳೆದುಕೊಡಿ ಅಂತ ಹೇಳ್ತಾರೆ ಇವತ್ತು. ಆ ಥರ ಆಗಿದೆ. ಆ ಥರ ಆಗಿದೆ. ಮತ್ತು ಇನ್ನು ಕೆಲವರು ನಮಗೆ ಆರ್ಡ್ರ್ ಕೊಡ್ತಾರೆ. ಹಾಂ ಸರ್. ಆರ್ಡ್ರ್ ಕೊಟ್ಬಿಟ್ಟು ಒಂದು 200-300 ಕಾಪಿ ನಾವು ಮಾಡಿಕೊಡಿ ಅಂತಾರೆ. ಮತ್ತೆ ನಾವೇನು ಮಾಡ್ತೀರಿ, ಆ 200-300 ಕಾಪಿ ಮಾಡೋಕ್ಕೆ ನಾವು 2000 ಕಾಪಿ ನಾವು ತೆಗೆದಿರ್ತೀವಿ ಅಲ್ಲಿ. ಅದೇ ಈಗ ನೀವು ಹೇಳೋದು ಸೆಲೆಕ್ಷನ್ ಮಾಡ್ಲಿಕ್ಕೆ ಅವರು ಬರೋದೇ ಇಲ್ಲ ಎಷ್ಟು ದಿನಗಳಾದ್ರೂ. ಆ ಸಾಫ್ಟ್ ಕಾಪಿ ನಮ್ಮಲ್ಲಿ ಉಳ್ಕೊಂಡ್ಬಿಡ್ತದೆ. ಇನ್ನು ಕೆಲವರು ಬರ್ತಾರೆ, ಸ್ವಾಮಿ ಕೊಟ್ಬಿಡಿ, ನಮಗೆ ನಮ್ಮ ಮಾವ ಹಾಕ್ತಾರೆ, ನಮ್ಮ ಅಣ್ಣ ಹಾಕ್ತಾರೆ, ನಿಮಗೆ ದುಡ್ಡು ನಾನು ಫೋನ್ ಪೇ ಮಾಡಿಸ್ತೀನಿ, ಗೂಗಲ್ ಪೇ ಮಾಡಿಸ್ತೀನಿ, ಮತ್ತು ಜಿ ಪೇ ನಿಮ್ಗೆ ಮಾಡಿಬಿಡ್ತೀವಿ ಅಂತ ಅವರು ಹೋಗ್ತಾರೆ. ಆಮೇಲೆ ನಾವು ಇಲ್ಲಪ್ಪ, ನಮಗೆ ತುಂಬ ಕಷ್ಟದಲ್ಲಿದ್ದೀವಿ, ನಾವು ಬೆಂಗಳೂರಿಂದ ತಗೊಂಡ್ಬಂದಿದ್ದೀವಿ, ನಾವು ಇದು ಶೀಟ್ ಇದಕ್ಕೆ ಹಾಕಲಿಕ್ಕೆ, ಮತ್ತು ಇದು ಮುದ್ರಣ ಮಾಡುವಂಥ ಮಿಷನ್ನು ಕೆಟ್ಟೋಗಿದೆ ಅಂತ ನಾವು ಏನಾದರೂ ನಮ್ಮ ಸಮಸ್ಯೆ ಅವರು ಅದಕ್ಕೆ ನಮ್ಮಲ್ಲಿ ಸ್ಪಂದಿಸೋದಿಲ್ಲ ಸರಿಯಾಗಿ. ಮತ್ತು ಇನ್ನೊಂದು ಹೇಳಿದ್ರಿ ಸರ್, ಎಷ್ಟೋ ಜನ ಫೋಟೋಗ್ರಾಫರ್ ಕೆಲವರು ನಿಮಗೆ ಕಸ್ಟಮರ್ಸ್ಗಳು ಒಂದು ಆರ್ಡ್ರ್ ಕೊಡ್ತೀನಿ ಅನ್ನೋದು, ತಿರ್ಗಿ ಅದಕ್ಕೆ 108 ಕ್ವಶನ್ಸ್ಗಳು ಹಾಕಿ ಅದೇನೋ ಹೇಳಿದ್ರಲ್ಲ ಅವಾಗ ಮನೆಯಲ್ಲಿ ಕೂತ್ಕೊಂಡು. ಹೌದೌದು. ಹಾಂ ಸರ್. ಈಗ ಒಂದು ಆರ್ಡ್ರ್ ಕೊಡ್ತಾರೆ, ಅದಕ್ಕೆ 108 ಕ್ವಶನ್ಗಳು ಕೇಳ್ತಾರೆ ಅವರು. ಹಾಂ, ಅದೇ ಅದಕ್ಕೆಲ್ಲ ಸ್ಪಂದಿಸ್ತೀರಾ ಅಂತಾನು ಅಂದ್ರೆ ನಾವು ಸ್ಪಂದಿಸ್ಬೇಕು. ಇನ್ನು ಸ್ಪಂದಿಸಿಲ್ಲ ಅಂತಂದ್ರೆ ಕಷ್ಟ. ಹಾಂ, ಅದೇ ಸರ್. ಈಗ ನಮಗೆ ಈ ಒಂದು ಏನು ಫೋಟೋಗ್ರಾಫಿ ಬಿಟ್ರೆ ಬೇರೆ ಜೀವನನೇ ದಾರಿ ಇಲ್ಲ ನಮಗೆ. ಅದೇ ಸರ್. ಇದರಲ್ಲೇ ಬಂದ್ಬಿಟ್ಟಿದೀವಿ ಸರ್. ಹಂಗಾದ್ರೆ ಕಳ್ಕೊಂಡು ಬಿಟ್ಟಿದೀವಿ. 20 ಇಯರ್ಸ್ ಫೋಟೋಗ್ರಾಫರ್ ಆಗಿ ಇದೇ ಜೀವನ ಸರ್. ಹೆಂಗೆ ಸರ್ ಜೀವನ ಹೆಂಗ್ ನಡೆಸ್ತಾ ಇದ್ದೀರಾ ಸರ್? ಅಯ್ಯೋ, ಅದ್ರ ಬಗ್ಗೆ ಯಾಕೆ ಹೇಳ್ತೀರಿ, ತುಂಬಾನೇ ಕಷ್ಟ ಇದೆ. ಈಗ ನಾವ್ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಹೋಗ್ತೀವ, ಅಲ್ಲಿ ಫೋಟೋಗ್ರಫಿ ಮಾಡ್ತೀವ, ಅಲ್ಲಿ ನಾವು ಫೋಟೋಸ್ನ ಇಲ್ಲಿ ನಾವು ರೆಡಿಮೇಡ್ ಮಾಡ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ಅದೇನೋ ಹೇಳಿದ್ರಿ ಮೇಡಮ್ ಅವರು ಕೂಡ ನೋಡ್ತಾರೆ, ಸ್ವಲ್ಪ ಮುಖ ಎಲ್ಲ ಬೇಜಾರು ಮಾಡ್ಕೊಂತಾರೆ, ಒಡವಿಗಳು ಹಾಕೊಂಡು ಬಂದಿರೋರು ನೋಡಿ ಅಂತ. ಹೌದು. ಆ ಅದೃಷ್ಟ ನಿಮ್ಗೆ ಸಿಗಲ್ವಾ ಸರ್? ಆ ಥರ ಸಂಪಾದನೆ ಇಲ್ವಾ ಇದರಲ್ಲಿ? ಅಯ್ಯೋ ಮಹೇಶ್ ಅವ್ರೆ, ಅದ್ರ ಕತೆ ಯಾಕೆ ಹೇಳ್ತೀರಿ? ಈಗ ನೋಡಿ 10,000-20,000 ಅಥವಾ 20,000 ಕೆಳಗಡೆನೆ ನಮ್ಗೆ ತಿಂಗಳಿಗೆ ಆದಾಯ ಇವತ್ತು ಬರುವಂತದ್ದು. ಆದ್ರೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ನಾವು ಜೀವನ ಮಾಡ್ಬೇಕಂತಂದ್ರೆ ನಮ್ಗೆ 40,000-50,000 ನಮ್ಗೆ ತಿಂಗಳಿಗೆ ಬಂದ್ರೆ ಸರೋಗುತ್ತೆ. ನೋಡಿ, 1ನೇ ತಾರೀಕು ಬಂದ್ರೆ ಹಾಲ್ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಮತ್ತೆ ಮನೆ ಬಾಡಿಗೆ ಕಟ್ಟಬೇಕು. ಮನೆ ಬಾಡಿಗೆ ಕಟ್ಟಬೇಕಂತಂದ್ರೆ ನೋಡಿ, ಒಂದು ಉದಾಹರಣೆ ನಿಮ್ಗೆ ಹೇಳ್ತೀವಿ ನೋಡಿ. ಅಲ್ಲಿ ನಾವು ಅವಾಗ ಬೆಳಿಗ್ಗೆ ಹೊತ್ತು ನಾನು ಒಂದು ಸಿಂಗಿಂಗ್ ಮಾಡ್ತಾ ಇರ್ತೀನಿ, ಸಣ್ಣದಾಗಿ ಹಾಡುಗಳು ಆಡ್ಕೊಳ್ತಾ ಇರ್ತೀನಿ. ಅವರು ನನಗೆ ಒಂದು ಅಡ್ರೆಸ್ ಇಟ್ಟಿದ್ದಾರೆ. ಯಾರು? ನಮ್ಮ ಮನೆ ಓನರ್ ಕುವೆಂಪು ಅಂತ ನನಗೆ ಅಡ್ರೆಸ್ ಇಟ್ಟಿದ್ದಾರೆ ಅವರು. ಅವತ್ತು 1ನೇ ತಾರೀಕು ಮುಂದಿನ ದಿನನೇ ಮುಂಜಾನೆಯಲ್ಲಿ 4 ಗಂಟೆಗೆ ಬರ್ತಾರೆ. ಕುವೆಂಪು ಇನ್ನು ಎದ್ದೇಳಪ್ಪ, ಏನು ಯಾವತ್ತು ಇವತ್ತೇನು ಕೀರ್ತನೆಗಳು ಯಾವ್ದು ಇಲ್ವೇನು, ಯಾವ್ದು ರಾಗ ಇಲ್ಲೇನು, ತಾಳ ಇಲ್ಲೇನು ಅಂತ ಬರ್ತಾರ ಅವ್ರು. ಅಂದ್ರೆ ಇದ್ರ ಅರ್ಥ ಏನು? ಅವರು ಡೈರೆಕ್ಟ್ ಆಗಿ ನನ್ನ ಏನು ಬಾಡಿಗೆ ಕೊಡಿ ಅಂತ ಅಪ್ರೋಚ್ ಮಾಡಕ್ ಆಗದೇನೆ ಅವರು ಈ ತರ ಹಿಂದಿನಿಂದ ಬಂದು ನನ್ನನ್ನ ಈ ತರ ಕೇಳ್ತಾರೆ. ಅಂದ್ರೆ ನನಗೆ ಆ ಸಮಯದಲ್ಲಿ ಇದ್ರೆ ಸರೋಯ್ತು, ಇಲ್ಲ ಅಂದ್ರೆ ಪಕ್ಕದಲ್ಲಿ ಯಾರಾದ್ರೂ ನಾನು ಸಾಲ ತಗೊಂಡು. ಈಗ ಜನರಲ್ ಆಗಿ ಈಗ ಜೀವನದಲ್ಲಿ ನೀವು ಯಾರ ಹತ್ರನೂ ಸಾಲ ಇಲ್ದಿದ್ದಂಗೆ ಜೀವನ ನಡ್ಕೊಂಡು ಹೋಗ್ತಾ ಇದ್ದೀರಾ? ಸಾಲ ಮಾಡಿದ್ದೀರಾ ಸರ್? ಅಯ್ಯೋ, ಅದ್ರ ಕಥೆ ಯಾಕೆ ಹೇಳ್ತೀರಿ? ಹೊಸ ಕ್ಯಾಮ್ರಾಗಳಿಗೇನೋ ಸಾಲ ಮಾಡ್ದಿರೋ ಜೀವನ ಮಾಡಕ್ ಆಗೋಲ್ಲ ಈಗ. ಈಗ ನೋಡಿ, ಬಹಳಾನೇ ಕಷ್ಟ ಇದೆ ಇವತ್ತು. 25%, 30% ಇವತ್ತು ಸರ್. ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಮೊನ್ನೆ ಯಾವುದೋ ಹೊಸದು ತಗೊಂಡು ಬಂದು 1 ಇಯರ್ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಹೊಸ ಟೆಕ್ನಾಲಜಿ ಕ್ಯಾಮ್ರಾ ಬಂದಿದೆ ಅಂತ. ಹೌದು. ಆ ಕ್ಯಾಮ್ರಾನೇ ತಗೊಂಡ್ಬನ್ನಿ ಅಂತ ಕಸ್ಟಮರ್ ಆರ್ಡರ್ ಕೊಡ್ತೀನಿ ಅಂದ್ರು. ಮತ್ತೆ ಹೆಂಗ್ ಜೀವನ? ಅಯ್ಯೋ, ಆ ಕ್ಯಾಮ್ರಾ ತಗೊಳ್ಳೋದಕ್ಕೂ ನಾವು ಲೋನ್ ಮಾಡ್ಬೇಕು ಇವತ್ತು. ಅದೇ ಲೋನ್ ಮಾಡಿ ನೋಡಿ, ಮೊನ್ನೆ ಒಂದು ಸ್ವಲ್ಪ ಲೋನ್ ಮಾಡಿಬಿಟ್ಟು ಬ್ಯಾಂಕ್ನಲ್ಲಿ
ಒಂದು HD ಕ್ಯಾಮ್ರಾ ತಗೊಂಡು, ಹಾಂ ಆಮೇಲೆ ಮದುವೆಗಳಿಗೆ ಇವತ್ತು ನೋಡಿ ಕೆಳಗಡೆಯಿಂದ ನಾವು ಈ ತರ ಮಾಮೂಲಿ ಕ್ಯಾಮ್ರಾದಲ್ಲಿ ತೆಗೆದ್ರೆ ಅವ್ರು ಇಷ್ಟಪಡೋದಿಲ್ಲ. ಡ್ರೋನ್ ಕ್ಯಾಮ್ರಾಸು ಹಾಂ ಉಪಯೋಗಿಸ್ಬೇಕು. ಅದೇ ಸರ್ ಡ್ರೋನ್ ಕ್ಯಾಮ್ರಾ ಎಲ್ಲ ಯೂನಿಟ್ಸ್ ಎಲ್ಲ ನಿಮ್ಮದು ನಾನು ನೋಡಿದ್ದೀನಿ ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ನೀವು ಆಡೋರ್ಕ ಸರ್. ಒಂದೇ ಒಂದು ಮಾತು, ನೀವು ಬೆಳಿಗ್ಗೆ ಅಲ್ಲಿ ಹೋಗಿ ಅಷ್ಟು ಅಲರ್ಟಾಗಿ ಫೋಟೋಗ್ರಫಿ ಮಾಡ್ತಿರಲ್ಲ, ಟಿಫನ್ ಏನನ್ನ ತಿಂದ್ರ ಅಂತ ಕೇಳ್ತಾರೆ ಸರ್ ಹೋಗ್ಲೆ. ಸದ್ಯ ಒಳ್ಳೆ ಪ್ರಶ್ನೆ ಮಾಡಿದ್ರಿ ನೀವು. ಅದೇ ಸರ್. ನಮ್ಗೆ ಸದ್ಯ ಹುಡುಗರಿಗೆ ಹಾಂ ಸರ್. ನಾನು ಕರ್ಕೊಂಡು ಹೋಗ್ತಾನಲ್ಲ ಹುಡುಗರಿಗೆ, ಅವ್ರಿಗೇನೆ ಅಲ್ಲಿ ಅವರು ಅರ್ಜೆಂಟಾಗಿ ಟಿಫನ್ ಮಾಡಿ ಅಂತ ಹೇಳೋದಿಲ್ಲ. ಹಾಂ ಸರ್. ಹುಡುಗರು ಮನೆ ಬಿಟ್ಟಾಗಲೇ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ, ನೋಡಪ್ಪ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದೀವಿ ನಾವು, ಟಿಫನ್ ಮಾಡ್ಕೊಂಡು ಬಂದ್ಬಿಡಿ, ಅದು ಇದು ಕೇಳೋಂಗಿಲ್ಲ, ನಮ್ಮ ಕೆಲಸ ನಾವು ಮಾಡಬೇಕು ಅಂತ ನಾವು ಹೇಳ್ತೀವಿ. ಎಲ್ಲಾದ್ರೂ ಔಟ್ ಸೈಡ್ ಟಿಫನ್ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೀನಿ. ಅವರು ಬೆಳಗ್ಗೆನೆ ಅಲ್ಲೇ ಮಾಡ್ಕೊಂಡು ಬಂದ್ಬಿಡ್ತಾರೆ ಹುಡುಗರು. ಇನ್ನೊಂದು ತಾವು ಹೇಳ್ದಂಗೆ ಕಸ್ಟಮರ್ ಮೇಲೂ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ಖುಷಿಗೆ ಮಾಡೋಂಥ ಪ್ರೋಗ್ರಾಮ್ಗೆ ನೀವೇ ಅಲರ್ಟ್ ಆಗಿ ಹೋಗ್ಬೇಕು ಅನ್ನೋದು ನೀವು ಹೇಳೋದು. ಯಾಕೆಂದ್ರೆ ಅವರು ಬೆಳಗ್ಗೆ ಅವ್ರ ಮನೆ ಟಿಫನ್ ಹೊತ್ತಕ್ಕಿಂತ ಮುಂಚೆ ನೀವೇ ರೆಡಿಯಾಗಿ ಹೋಗಿರ್ತೀರ. ಹೌದು, ಯಾಕೆಂದರೆ ನಿಮ್ಮ ಟೀಮ್ ಹಂಗಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಅಲರ್ಟಾಗಿ ಪ್ರೋಗ್ರಾಮ್ಸ್ಗಳು ಅಟೆಂಡ್ ಮಾಡಿಸ್ತೀರಾ ಸರ್. ಕೊನೆಗೆ ನೀವು ನೈಟ್ ಆ್ಯಂಡ್ ಡೇ ಹಂಗೆ ಪ್ರೋಗ್ರಾಮ್ಸ್ಗಳೆಲ್ಲ ಕವರ್ ಮಾಡಿ ನಿದ್ದೆ ಸಮಯ ಅಪರೂಪ ಆಗುತ್ತಾ? ಕೆಲವು ಟೈಮು ಅತಿ ಹೆಚ್ಚು ಪ್ರೋಗ್ರಾಮ್ಸ್ ಇರ್ತಾವ. ಅದೇ ಪ್ರೋಗ್ರಾಮ್ಸ್ ಇರುವಾಗ ನಾವು ನಿದ್ದೆಗೆ ನಾವು ಸಮಯಾವಕಾಶ ಕೊಟ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಉದ್ಯೋಗನೇ ಇದು. ಯಾಕೆಂದರೆ ಜೀವನದ್ದು ಮನೆ ಫೀಸು ಒಡವೆ ತುಂಬಾ ಕಷ್ಟ ಇದೆ. ಅದೇ ನೋಡಿ, ಬಹಳ ಸಾಂಸಾರಿಕ ಜೀವನ ನಡೆಸೋದು ಕಷ್ಟ ಆಗೋಗಿದೆ. ಅದೇ ಈಗ ಹೆಂಗಸನ್ನ ನೋಡಿ, ಅವ್ರ ಮದುವೆ ಕರೆದವ್ರು ಬಾ ಅಂತಂದ್ರೆ ನೀನೇನು ಒಡವೆ ತಗೊಂಬಂದು ಕೊಟ್ಟಿದೀಯಾ? ಅದೇ ಅವರು ಅವ್ರ ಒಡವೆ. ಹೇಳ್ತಾರಲ್ಲಿ. ಹಾಂ ಅದೇ ಸರ್, ಒಡವೆ. ಈಗ ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಮನೇಲಿ ಆಲ್ಬಮ್ ಡಿಸೈನಿಂಗ್ ಮಾಡಬೇಕಾದಾಗ ನಿಮ್ಮ ಮನೆಯ ಹೆಂಗಸರು ಕೂಡ ಸ್ವಲ್ಪ ಮುಖ ಅವ್ರದ್ದೇ ಆದ ಬಾಡೋಗುತ್ತೆ. ಯಾಕೆ ಅಂದರೆ ಅವ್ರ ಫ್ಯಾಮ್ಲಿಯಲ್ಲೂ ಈ ಥರ ಒಡವೆಗಳು ಹಾಕಿದ್ದಾರೆ. ನಮ್ಮ ಫ್ಯಾಮ್ಲಿಯಲ್ಲಿ ಯಾವತ್ತು ನಮಗೆ ಅದೃಷ್ಟ ಸಿಗ್ಬೋದಾ ಸರ್? ನಿಮ್ಮ ಒಂದು ಕೊನೆ ಆಸೆ ಫೋಟೋಗ್ರಫಿಯಲ್ಲಿ ಇದೇ ಜೀವನ ಮಾಡಿದ್ರೆ ಸಿಗೋದು ಅಪರೂಪ ಅಲ್ವಾ ಸರ್? ಹೌದು, ಅಪರೂಪ. ನೋಡಿ ಅಪರೂಪನೇ. ಆದರೆ ಒಂದು ನೆಮ್ಮದಿಯಾಗಿ ನಾವು ಜೀವನ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ನಾವು ಜೀವನ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ. ಸಾಲಗಳು ಜಾಸ್ತಿ ಮಾಡಿದ್ರೆ ನೆಮ್ಮದಿ ಇರಲ್ಲಪ್ಪ. ಮತ್ತು ಇನ್ನೊಂದು ಲಾಸ್ಟಲ್ಲಿ ನೀವೊಂದಂದ್ರಿ ಸರ್, ಎಲ್ಲರನ್ನೂ ನಗಿಸ್ತೀರಿ, ಒಂದು ಮೂಲೆಯಲ್ಲಿ ಬಂದು ದುಃಖ ಬೀಳ್ತೀರಿ ನೀವು. ಫೋಟೋಗ್ರಾಫರ್ ಎಲ್ಲರನ್ನೂ ನಗಿಸ್ಬಿಡ್ತೀರಿ, ನಿಮ್ಮ ಒಂದು ಪರಿಸ್ಥಿತಿನ ಯೋಚನೆ ಮಾಡ್ತಾ ದುಃಖದಲ್ಲೇ ಇರ್ತೀರಿ ಅಂತೀರ. ನಾವು ಇವತ್ತು ನೋಡಿ, ಫೋಟೋಗ್ರಾಫರ್ ಅಂದ್ರೆ ಒಂದು ಕ್ಯಾಮ್ರಾಮನ್ ಇದ್ದಂಗೆ. ಅದೇ ಅವರು ಒಂದು ಯಾವ್ದು ಹಾವಭಾವಗಳನ್ನೆಲ್ಲಾನು ನಾವು ಚಿತ್ರೀಕರಿಸ್ಬೇಕಲ್ಲಿ. ಆದ್ರೆ ನಮ್ಮ ಫೀಲಿಂಗ್ಸು ಅಲ್ಲಿ ಹಾಡ್ ಮಾಡೋಂಗಿಲ್ಲ. ಅದೇ ನಮ್ಮ ಫೀಲಿಂಗ್ಸ್ ಏನಿದ್ರು ನಮ್ಮ ಮನೆಯಲ್ಲೇ ಮಾತಾಡಬೇಕು, ಮನೆ ಒಳಗಡೆನೇ ಇರಬೇಕು, ಅವು ಆಚೆ ಕಡೆ ಬರೋಂಗಿಲ್ಲ. ಅದೇ ಅದೊಂದು ಇನ್ನೊಂದು ವಿಚಾರ ಏನಂದರೆ, ಎಷ್ಟೋ ಕಡೆ ಪ್ರೋಗ್ರಾಮ್ಗಳಲ್ಲೂ ಪರಿಚಯ ಇಲ್ದಿದ್ದವ್ರು ಬಂದು ನಿಮ್ಮನ್ನು ಒಂಥರ ಏಕವಚನದಲ್ಲೆಲ್ಲ ಮಾತಾಡಿದ್ರು, ಅದನ್ನು ಬ್ಯಾಲೆನ್ಸ್ ಮಾಡಿದ್ದೀರಾ, ಅದು ಗ್ರೇಟ್ ಸರ್. ನೀವು ಏನು ಬದುಕಾಗಲ್ಲ, ಯಾಕೆಂದರೆ ಅವರು ಕೂಡ ಯಾಕೆಂದರೆ ನಿಮ್ಮನ್ನು ಒಂಥರ ಏಕವಚನದಲ್ಲಿ ಕರೆಯೋದು, ಇವೆಲ್ಲ ಮಾಡುವಂಥ ಪರಿಸ್ಥಿತಿಗಳನ್ನ ಬ್ಯಾಲೆನ್ಸ್ ಮಾಡಿ ಜೀವನ ಮಾಡೋದಿದೆ ನೋಡಿ ಸರ್, ತುಂಬ ಅಪರೂಪ ಸರ್. ಅನುಭವಿಸ್ಬಿಟ್ಟಿದೀವಿ ಜೀವನದಲ್ಲಿ ಮಹೇಶ್ ಅವರೇ. ಇದೇನು ನಮ್ಗೇನು ಹೊಸದಲ್ಲ ಇದು. ಅದೇ ಸರ್, ಬಹಳನೇ ನಾವು ಸರ್. ಅವಾಗ ನಿಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ ಸರ್? ಯಾರೋ ಅಪಪರಿಚಿತ ಇರೋ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮನ್ನ ಹಂಗೆ ಹಿಂಗೆ ಅಂದಾಗ ನಿಮ್ಮ ಮನ್ಸಿಗೆ ಆಗುವಂತ ತಟ್ಟನೆ ಕೋಪ ಬರುತ್ತೆ. ಆದ್ರೆ ನಾವು ಆ ಸಮಯದಲ್ಲಿ ನಾವು ಕೋಪ ಮಾಡ್ಕೊಳ್ಳೋಂಗಿಲ್ಲ. ಫ್ಯಾಮಿಲಿಯನ್ನ ಜ್ಞಾಪನ ಮಾಡ್ಕೊಂತೀರ, ಜೀವನ ಹೇಗ್ ಮಾಡೋದು? ಕೋಪ ಮಾಡ್ಕೊಂಡ್ರೆ ಜೀವನ ಮಾಡಕ್ಕಾಗಲ್ಲ. ಅದೇ ಸರ್, ಅವರು ಅರ್ಥ ಮಾಡ್ಕೋಬೇಕಲ್ವಾ ಸರ್? ಒಬ್ಬ ನೋಡಿ ಸರ್, ಒಬ್ಬ ಕಾರು ಇದು ಒಂದು ಎಲ್ಲಿ ಚೌಟ್ರಿ ಒಳಗಡೆ ಬರುವಂತ ಸೆಕ್ಯೂರಿಟಿಯಿಂದ ಹಿಡಿದು ಪ್ರೀತಿಸಿದ್ರೆ ಅದ್ರ ವ್ಯಾಲ್ಯೂನೇ ಬೇರೆ ಇರುತ್ತೆ. ಆ ಮನುಷ್ಯನ ದೊಡ್ಡ ಗುಣ ಇರುತ್ತೆ. ಒಬ್ಬೊಬ್ರು ಅನ್ಎಕ್ಸ್ಪೆಕ್ಟೆಡ್ ಬೇಕಾಗಿ ಬಂದು ಅನಾವಶ್ಯಕತೆ ಇಲ್ದಿದ್ದಂಗೆ ಫೋಟೋಗ್ರಾಫಿ ಬಾಯಿಲಿ ಅದು ಇದು ತುಂಬ ಸರ್. ಅದು ನೀವೇನು ಇದೇನು ಆಗಿದೆ, ಈ ವೃತ್ತಿಯನ್ನು ಕಂಡಮ್ ವೃತ್ತಿ ಅಲ್ಲ ಸರ್. ಅವ್ರ ನೆಂಟ್ರಕ್ಕಿಂತ ಹೆಚ್ಚಾಗಿ ನೀವೇ ಸರ್ ಅವ್ರನ್ನ ಎನ್ಕರೇಜ್ ಮಾಡೋದು. ನೆಂಟ್ರೆಲ್ಲ ಬರೋದು ಅವ್ರದ್ದೇ ಆದ ಭಾವನೆಗಳಿರುತ್ತೆ. ನೀವು ಅವನ್ನೆಲ್ಲ ಮರ್ತಿ ಅವ್ರನ್ನ ಪ್ರೀತಿಯಿಂದ ಅಣ್ಣ ನಿಂತ್ಕೊಳ್ಳಿ, ಅಕ್ಕ ಅಮ್ಮ ಎಲ್ಲರನ್ನು ನಿಲ್ಲಿಸಿ ಫೋಟೋ ತೆಗಿತೀರ ನೋಡಿ. ಅವ್ರ ನಗುಮುಖ ತರಿಸೋದೇ ನೀವು, ನಿಮ್ಮನ್ನು ಅಳಿಸೋದು ಅವರು. ಅಂದರೆ ಅಪರೂಪ ಜನ, ಅಪರೂಪದ್ದು, ಎಲ್ಲರೂ ಅಲ್ಲ ಆ ಥರದ್ದು ಅಂತ ಇದೆ. ಎಷ್ಟೋ ವರ್ಷಗಳು ನಾವು ಕೊಟ್ಟಿರುವಂಥ ಆಲ್ಬಮ್ ಅವ್ರಿಗಿರುತ್ತೆ. ಅವ್ರು ಕೊಡೋ ದುಡ್ಡು ನಮ್ಮಲ್ಲಿ ಸೆಕೆಂಡ್ ಇರಲ್ಲ ಮಹೇಶ್ ಅವರೇ. ಅದೇ ಸರ್. ಮತ್ತೆ ನೀವು ನಾವು ಭಾವನೆಗಳು ಮೂಡಿಸಿರ್ತೀವಲ್ಲಿ, ಅದೇ ಒಂದು ಫೋಟೋಗ್ರಾಫ್ ಅಲ್ಲಿ ಅವ್ರಿಗೆ ಯಾವ ಚಿತ್ರಣ ಬೇಕು, ಯಾವ ಥರದ ಬೇಕು, ಅವರು ನೋಡ್ಕೊಂಡು ಅದನ್ನ ಜ್ಞಾಪಕಕ್ಕೆ ತಗೊಂತಾ ಇರ್ತಾರೆ ಅವರು. ಎಷ್ಟೋ ಜನ ನಿಮ್ಮ ಕಸ್ಟಮರ್ ನಿಮಗೂ ಹೇಳಿದ್ದಾರೆ, ನಾರಾಯಣ ಅವರೇ ನಿಮ್ಮ ಫೋಟೋಗಳು ನೋಡಿ ನಮ್ಮ ಮನಸ್ಸು ನೆಮ್ಮದಿಯಾಗಿದೆ, ನಮ್ಮ ತಂದೆಯವರು ಇಲ್ದಿದ್ದ ನೆನಪುಗಳನ್ನ ನೀವು ತರಿಸಿದ್ದೀರ ಫೋಟೋಗ್ರಫಿ ಮಾಡಿ. ಸೊ ಅದು ಒಂದು ಸಾಧನೆ ಸರ್. ನೀವು
ಇದು ಒಂದು ಸಾಧನೆ. ಯಾಕೆಂದರೆ ನೀವು ತೆಗೆದಿರೋ ಹಳೆ ಫೋಟೋನ ಅವ್ರ ತಂದೆ ತಾಯಿ ಯಾರೋ ಒಬ್ಬರು ಅನ್ಎಕ್ಸ್ಪೆಕ್ಟೆಡ್ ತೀರೋಗಿರೋರು ಆ ನೆನಪಿನ ವಿಡಿಯೋಸು ಅವೆಲ್ಲ ನೋಡಿದಾಗ ನಿಮ್ಮನ್ನು ತುಂಬ ಜನ ಹತ್ರದಲ್ಲಿ ಕರೆದು ಅಪ್ರಿಷಿಯೇಟ್ ಮಾಡಿರೋರು ತುಂಬ ಜನ ಇದ್ದಾರೆ. ನೋಡಿ, ಒಬ್ಬ ಫೋಟೋಗ್ರಾಫರ್ ಅಂದ್ರೆ ಇವತ್ತು ಕಲ್ಪನೆಗೂ ಮೀರಿ ಕೆಲಸ ಮಾಡ್ತಾರೆ. ಫೋಟೋಗ್ರಾಫರ್ ಅಂತಂದ್ರೆ ಇವತ್ತು ಅದೇ ಸರ್, ಅವರು ಎಲ್ಲಾ ಒಂದು ಆಂಗಲ್ಗಳಲ್ಲೂ ಅವರು ಚಿಂತನೆ ಮಾಡಿ ಮಾಡ್ತಾರೆ. ಅದೇ ಸರ್, ಈ ತರ ಈ ಆಂಗಲ್ ಅಲ್ಲಿ ಮಾಡಿದ್ರೆ, ಈ ಒಂದು ಪೊಸಿಷನ್ ಅಲ್ಲಿ ಮಾಡಿದ್ರೆ ಈ ತರ ಬರುತ್ತೆ. ಅದೇ ಅಂದರೆ ಹಾರ್ಡ್ ವರ್ಕು ನಿಮ್ದಿದೆ. ಹಾರ್ಡ್ ವರ್ಕು ಪಕ್ಕಾ ಪಾಪ ಹಾರ್ಡ್ ವರ್ಕು. ಹೌದು ಸರ್. ಏನಂದರೆ ನೀವು ಹೇಳಿದ್ರಿ ಕೊನೆಯಲ್ಲಿ ವಿಚಾರ ಏನಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜೀವನಕ್ಕೆ ದಾರಿದೀಪವಾಗಿ ಓದೋರು ನೀವು. ಹೌದು ನಿಮ್ಮದೇ ಆದ ಎಜುಕೇಷನ್ ಏನೋ ಮಾಡ್ಕೊಂಡ್ರಿ, ಆ ಟೈಮಲ್ಲಿ ಏನೂ ಸಿಗಲಿಲ್ಲ, ಒಂದು ಫೋಟೋಗ್ರಾಫರು ಒಬ್ಬರು ಪರಿಚಯ ಆದರು, ಅವ್ರ ಜೊತೆಗೆ ಹೋದ್ರಿ, ಫೋಟೋಗ್ರಫಿ ಕಲ್ತ್ರಿ. ಸೊ ಅದು ಶ್ರದ್ಧೆಯಿಂದ ಅವ್ರನ್ನ ಗುರುಗಳನ್ನ ಪೂಜಿಸ್ತಾ ಅವ್ರನ್ನ ನೆನಪಿನಲ್ಲಿ ಒಂದು ನಿಮ್ಮ ಒಂದು ಪೂಜ್ಯವಾಗಿ ಅವ್ರನ್ನ ಗೌರವಿಸಿ ಆ ಒಂದು ವೃತ್ತಿಯಲ್ಲಿ ಹೋಗಿ ಜೀವನ ನಡೀತಾ ಇದೆ ನೋಡಿ ಸರ್. ಆ ದೇವ್ರದ್ದು ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಸದಾ ಇರುತ್ತೆ ಅಲ್ವಾ ಸರ್? ಅದೊಂದು ಯಾವತ್ತೂ ಇರುತ್ತೆ. ಅದೇ ನಾವು ನೋಡಿ, ಗುರುಗಳಿಗೆ ಯಾವತ್ತೂ ಅಷ್ಟೇ ನಾವು ನಮ್ಗೆ ವಿದ್ಯೆ ಕಲಿಸಿರೋ ಗುರುಗಳಿಗೂ ನಾವು ಮರ್ಯಾದೆ ಕೊಟ್ಟಿದ್ದೀವಿ. ಫೋಟೋಗ್ರಫಿ ಕಲಿಸಿರೋಂಥವ್ರಿಗೂ ನಾವು ಮರ್ಯಾದೆ ಕೊಟ್ಟಿದ್ದೀವಿ. ನಾವು ಗುರು ಭಾವನೆಯಲ್ಲಿ ನಾವು ಅವ್ರನ್ನೆಲ್ಲ ಕಾಣ್ತಾ ಇದ್ದೀವಿ. ಅದೇ ಸರ್. ಏನೋ ಸರ್, ನಮ್ಮ ಒಂದು ಎಪಿಸೋಡಲ್ಲಿ ಬಂದು ಈ ಒಂದು ಆಳವಾದ ಅಂದರೆ ಫೋಟೋಗ್ರಾಫರ್ ವಿಚಾರಗಳು ತುಂಬ ಇದೆ. ನೀವು ಹೇಳಿದ್ರಿ ಇದು ಸಾಕಷ್ಟಿದೆ ಅಂದರು. ಈ ಒಂದು ಫಸ್ಟ್ ಎಪಿಸೋಡಲ್ಲಿ ಪ್ರತಿ ಒಂದು ತುಳುಕನ್ನು ನೀವು ಹೇಳಿದ್ದಕ್ಕೆ ಶ್ರೀ ಗೋಮಾತಾ ಸರ್ಕಲಿಂದ ನಿಮಗೆ ಅಭಿನಂದನೆಗಳು. ನಿಮ್ಮಂಥ ಒಂದು ಕಷ್ಟಜೀವಿಗಳು, ಒಂದು ಫೋಟೋಗ್ರಾಫರ್ಸ್ ಒಂದು ಜೀವನ ಕಥೆ ಅಂತ ಇದರಲ್ಲಿ ಅಲ್ಪ ಒಂದು ಸಮಯನ ನೀವು ಕೊಡಬೇಕು. ಇನ್ನು ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಮುಂದಿನ ಎಪಿಸೋಡಲ್ಲಿ ದಯವಿಟ್ಟು ನಿಮಗೆ ಆಹ್ವಾನ ಇರುತ್ತೆ. ದಯವಿಟ್ಟು ಮಿಸ್ ಮಾಡ್ದಿದ್ದಂಗೆ ಬನ್ನಿ ಸರ್. ಶ್ರೀ ಗೋಮಾತಾ ಸರ್ಕಲ್, ಮಹೇಶ್. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು.